ಬಾರಿಕಂದ ಇನ್ಕೌಂಟ್ ಮಾಡ್ತೀನಿ ಅಷ್ಟೊಂದು ಬರ್ಬೇಕು ಅಪ್ಪನ ಮೇಲೆ ಲವಿದ್ರೆ ಬಂದ ಕೃಷ್ಣಾಯ ವಾಸುದೇವ ಬಾಡಿ ನನ್ನವ ಅಜ್ಜಿ ಯಾವ್ದಾರ ಒಂದು ಮುಟ್ಟೋತಕ್ಕೆ ಹೋಗೋಣ ಅವ್ನು ಯಾವ್ದು ನೋಡ್ತಾ ಮಗನ ಸೂಪರ್ ಅದನ್ನೂ ಅರ್ಧಾಕ್ತಾನೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನವ್ಯ ನಾರಾಯಣ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಅಂದ್ಕೊಂಡಿದ್ವಿ ಈ ಒಂದು ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡ್ತಿದ್ದೀವಿ. ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮಾಡೋಣ ಅಂತ ಅನ್ನೋಷ್ಟೊಳಗೆ ಮಳೆ ಜೋರಾಗಿ ಬಂದ್ಬಿಟ್ಟಿದೆ. ಸೊ ನನ್ನ ಮಗ ಫುಲ್ ರೆಡಿಯಾಗಿದ್ದಾನೆ. ಅಲ್ಲಿ ಯಾಕೆ ಹಂಗೆ ಹೋಗ್ತಿದೆ ಇಲ್ಲಿ ನೋಡಿ ನನ್ನ ಮಗನ ಪಾಪ. ಇಲ್ಲಿ ಗುಮ್ಮ, ಇಲ್ಲಿ ಗುಮ್ಮ ಗುಮ್ಮ, ನಿಮ್ಮ ಮತ್ತೆ ಮುಖ ತೋರಿಸ್ದಲ್ಲ ಗುಮ್ಮ ಗುಮ್ಮ. ಸೊ ಮಳೆ ಫುಲ್ ಜೋರಾಗಿ ಬರ್ತದೆ. ಮಳೆ ಬಂದರೆ ಅಲ್ಲಿ ಹೊಸ್ಲ ಹತ್ರನೂ ಬೀಳುತ್ತೆ. ಇಲ್ಲಿ ನೋಡಿ ಮಳೆ ಹೆಂಗೆ ಬರ್ತಾ ಇದೆ, ಎಷ್ಟು ಜೋರಾಗಿ ಬರ್ತಾ ಇದೆ ಅಂತೇಳಿ. ಫುಲ್ ಜೋರಾಗಿ ಬರ್ತದೆ. ಸರ್ಕಸ್ ಹೋಗಿ ಗುಮ್ಮಡಿ ಬಾರಿಕಂದ. ಸರಿ ನಾನು ಹೋಗ್ತೀನಿ, ಬಾಯ್. ನೋಡ್ಬಾ, ನಿಂಗೆ ನಿಜವಾದ ಅಪ್ಪನ ಮೇಲೆ ಲವ್ ಇದ್ರೆ ಪಾಪ ಬಾ ಬಾ ಮಂಗೆ ನೋಡಿಲಿ ಬೇಗ 10 ಕೌಂಟ್ ಮಾಡ್ತೀನಿ ಅಷ್ಟೊಂದು ಬರ್ಬೇಕು ಅಪ್ಪನ ಮೇಲೆ ಲವ್ ಇದ್ರೆ. 1 2 3 4 5 6 ಬಿಡೋಣ ಬರ್ತಾವ ನನ್ನ ಮಗ. 6 ಇನ್ನೊಂದ್ಸಲ ಪಾಪು 6 7 ನಿನ್ನ ಮಗನ ಲವ್ ಐತೆ. 8 ಹಿಂಗೆ ಮಾಡಿದ 9 ಅಪ್ಪನ ಮೇಲೆ ಲವ್ ಐತಿ ತಾನೆ. ಬಾ ಮತ್ತೆ ಬಾ ಬೇಗ ಹುಡುಗ. ಬಾರೆ ನನ್ನ ಕಂದ, ಬಾರೆ ನನ್ನ ರಾಣಿ, ದಾಟೆ ವಸ್ತು ದಾಟೆ ನಿನ್ನ ಬಂಗಾರವಿದೆ. ಬಾರೆ ನನ್ನ ಮುದ್ದು ಕುಸು. ಓ ಬಾಡೆ ನೀರು ನೋಡ್ತೇವನು ಬಾಡೆವಾ ಅಪ್ಪ ತಗೊಂಡ್ಬಿಡಬೇಕು. ಕುತ್ಕೊಂಡು ಮೇಲೆ ಬಾಪು ನೀರ್ ಬದೈತೆ ಬೇಗ. ಕಾಲಿತ್ತು ನೀರು ಜಾರ್ತೈತೆ. ಅದಕ್ಕೆ ಬಟ್ಟೆ ಹಾಕ್ಬೇಕಿತ್ತು ಒಂದ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ದಾಡ್ತಾ ನನ್ನ ಬಂಗಾರ ದಾಡ್ತ ಬಂದ್ಬಿಡು ಪಾಪ ಪ್ಲೀಸ್. ಬಂದ್ಬಿಡ್ತಾನೆ. ಬಟ್ ಅವ್ನಿಗೆ ಅದು ವಸ್ತು ಚುಚ್ಚುತ್ತೈತಲ್ಲಿ. ಇಲ್ಲ ಬಿಡು. ಬಾರೆ ನನ್ನ ಮಗ ಬಂದ ರಾಜ ಬಂತು ನನ್ನ. ಫೈನಲಿ ನಮ್ಮನ್ನೆಲ್ಲ ಸತಾಯಿಸಿ ಆಚೆಗೆ ಬಂದೇ ಬಿಟ್ಟ. ಆ್ಯಕ್ಚುಲಿ ಅಲ್ಲಿ ನೀರು ಬಿದ್ದು ಮಳೆ ಬಂದಿತ್ತಲ್ಲ, ಅದು ಸ್ವಲ್ಪ ತೇವಾಗಿತ್ತು, ಅವನಿಗೆ ಜಾರ್ತಾಯಿತ್ತು. ಅದಕ್ಕೆ ಅವನಿಗೆ ಭಯ ಆಗ್ತಿತ್ತು ಅಂತ ಅನಿಸುತ್ತೆ, ಮುಂದೆ ಬರ್ತಾ ಇರಲಿಲ್ಲ. ಸೊ ಫೈನಲಾಗಿ ಬಂದ. ಸೊ ಇವಾಗ ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ನಾನು ಫಸ್ಟು ಹೊಸ್ಲು ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ತೊಗೊಂಡ್ಬಂದು ಹೊಸ್ಲೆಲ್ಲ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿ, ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲನೂ ಹಚ್ಚಿ ಫಸ್ಟು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಕಾಯಿ ಪಾಪಿಗೆ ನಿಲ್ಸಿ ಹೊಡಿಬೇಕಂತೆ. ಸೊ ಹಾಗಾಗಿ ಅದನ್ನು ಹೊಸ್ಲಿಗೆ ಹೊಡಿಲಿಲ್ಲ, ಅದನ್ನು ಪಾಪಿಗೆ ನಿಲ್ಸಿ ಹೊಡೆದ್ವಿ. ಸೊ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಅವನು ಆರಾಮಾಗಿ ಬಂದು ಕೂತ್ಕೊಂಡು ಪೂಜೆ ಮಾಡೋದು ನೋಡ್ತಾ ಇದ್ದ. ಫುಲ್ ಸೈಲೆಂಟಾಗಿದ್ದ, ನಮಗೇನು ಇದು ಮಾಡಲಿಲ್ಲ. ಅಲ್ಲಿ ದೀಪ ಎಲ್ಲ ಹಚ್ತೀವಲ್ಲ, ಮುಟ್ಟಕ್ಕೆಲ್ಲ ಹೋಗಲಿಲ್ಲ ಅವನು. ನಾರ್ಮಲಾಗಿ ಏನಾದರೂ ಮುಟ್ಟೋದು, ಈ ಥರ ದೀಪ ಹಚ್ಚಿದ್ರೆ ಇಟ್ಕೊಳ್ಳೋದು ಅದೆಲ್ಲ ಏನೂ ಮಾಡಲ್ಲ ಅವನು. ಸುಮ್ಮನೆ ಇರ್ತಾನೆ. ಸುಟ್ಟ ಕಣಪ್ಪ ಸುಟ್ಟ ಅಂತ ಹೇಳಿದ್ರೆ ಅವ್ನು ಮುಟ್ಟೋದೇ ಇಲ್ಲ. ನಾವೇ ತೊಗೊಂಡೋಗಿ ಅವನ ಹತ್ರ ಹಿಡಿದ್ರೂ ಹಿಂದೆ ಹೋಗ್ತಾನೆ. ಸೊ ಪೂಜೆ ಮಾಡಿದ್ವಿ ಫೈನಲ್ ಆಗಿ. ಫುಲ್ಲು ಗಾಳಿ ಬೇರೆ ಬರ್ತಾಯಿತ್ತು, ಮಳೆ ಬೇರೆ ಬರ್ತಾಯಿತ್ತು. ಇನ್ನೇನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಹಾಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ ಪೂಜೆ ಮಾಡೋದಕ್ಕೆ. ಸೊ ಅದಕ್ಕೆ ದೀಪ ಎಲ್ಲ ಸ್ವಲ್ಪ ಆರೋಗೋ ಥರ ಆಗ್ತಾಯಿತ್ತು. ಫುಲ್ ಗಾಳಿ ಮತ್ತು ಸೋನೆ ಹಂಗೆ ಸ್ವಲ್ಪ ಹೊಡಿತಾ ಇತ್ತು ಹೊಸ್ಲತ್ರಕ್ಕೆ. ಸೊ ಹಂಗಾಗಿ ಅದು ಆರೋಗುತ್ತೆ ಅಂತ ಚಂದು ಇಟ್ಕೊಂಡಿದ್ರು. ಅದಾದಮೇಲೆ ನಾನು ಪೂಜೆ ಮಾಡಿ ಮುಗಿಸ್ದೆ. ಮತ್ತು ಸ್ವೀಟ್ ತಿನ್ನಿಸ್ಬೇಕು ಪಾಪುಗೆ. ಪೂಜೆ ಮಾಡಾದ್ಮೇಲೆ ಅವನ್ನ ಕೂರಿಸಿ ಅವನಿಗೆ
ಹೂವಿನ ಹಾರ. ಆ್ಯಕ್ಚುಲಿ ಹೂವಿನ ಹಾರ ಏನಪ್ಪ ಅಂತ ಹೇಳಿದ್ರೆ ನಾವು ದೇವಸ್ಥಾನದಿಂದ ಅವನಿಗೆ ಹಾಕಿದ್ರಲ್ಲ ಅದನ್ನೇ ಹಾಕಬೇಕು ಅವನಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಅದನ್ನೇ ಮತ್ತೆ ಅವನಿಗೆ ಹಾಕಿ ಆವತ್ತಿನ ದಿನವೇ ಅಂದ್ಕೊಂಡಿದ್ದು ನಾವು ಹೊಸ್ಲು ಪೂಜೆ ಮಾಡಿಸಿ ಅವನಿಗೆ ದಾಟಿಸ್ಬೇಕು ಅಂತ. ಅವತ್ತೇ ದೇವ್ರ ಮೇಲಿದ್ದೂನೇ ನನ್ನ ಪಾಪುಗೆ ಹಾಕಿದ್ರಲ್ಲ ಅದನ್ನೇ ಮತ್ತೆ ಹಾಕೋಣ ದೇವ್ರದಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿದ್ವಿ. ಅದಾದಮೇಲೆ ಆರತಿ ಕೆಂಪಾರತಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಅವನಿಗೆ ಬೆಳಿಗ್ಗೆ ಹೊಸ್ಲ ಮೇಲೆ ಕೂರಿಸಿದ್ವಿ. ಅವನು ಹೊಸ್ಲ ಮೇಲೆ ಕೂತ್ಕೊಂಡು ಒಂದು ಚೂರು ಅಳ್ಳಾಡ್ತಾ ಇರಲಿಲ್ಲ. ನಾವು ಏನು ಮಾಡ್ತೀವಿ ಎಲ್ಲನೂ ಮಾಡಿಸ್ಕೊಂಡ. ಅದಾದಮೇಲೆ ಅದನ್ನು ಚೆಲ್ಬಿಟ್ಟು ಬಂದು ಅವನಿಗೆ ಹಣೆಗೆ ಹಚ್ಚಿ ಅದಾದಮೇಲೆ ಚಂದು ಕಾಯೆಲ್ಲ ನೀವಿಸ್ಬಿಟ್ಟು ಹೊಡೆದ್ರು. ಸೊ ಅವ್ನು ನಾವು ಏನು ಮಾಡ್ತೀವೋ ಅದನ್ನೆಲ್ಲ ನೀಟಾಗಿ ಮಾಡಿಸ್ಕೊತದ. ಒಂಚೂರು ಅಳ್ಳಿಲ್ಲ, ಒಂಚೂರು ಇದು ಮಾಡಲಿಲ್ಲ. ಹೊಸ್ಲಿಂದ ಎದ್ದಳಕ್ಕೆ ರೆಡಿನೇ ಇಲ್ಲ ಅವನು. ಫುಲ್ಲು ಹೊಸ್ಲ ಮೇಲೆ ಕೂತ್ಕೊಂಡಿದ್ದ. ಹೂವು ಎಲ್ಲ ಕಿತ್ಕೊಂಡು ಅವನಿಗೆ ಏನು ಅನಿಸ್ತಿತ್ತೋ ಗೊತ್ತಿಲ್ಲ, ಫುಲ್ಲು ಅಲ್ಲೇ ಕೂತಿದ್ದ. ಅದಾದಮೇಲೆ ಪಾಪುಗೆ ಒಂಚೂರು ಸ್ವೀಟ್ ತಿನ್ನಿಸಿದ್ವಿ. ಏನಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವೀಟನ್ನ ತಿನ್ನಿಸಿ ಅವನ್ನ ಅಲ್ಲೇ ಕೂತ್ಕೊಂಡಿದ್ದ. ಸೊ ಅದಾದಮೇಲೆ ನಾವು ಅದೇ ಅಂದ್ಕೊಂಡಿದ್ವಿ, ಏನಾದರೂ ಇಟ್ಬಿಟ್ಟು ಈ ಥರ ಬುಕ್ಕು ಪೆನ್ನು ಮತ್ತು ಹಣ್ಣು ಇದೆಲ್ಲ ಇಟ್ಬಿಟ್ಟು ನೋಡೋಣ ಅವ್ನು ಏನು ಮುಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಣ ಅಂದ್ಕೊಂಡಿದ್ವಿ. ಅದಾದಮೇಲೆ ಅವನಿಗೆ ಅಕ್ಷತೆ ಹಾಕ್ಬಿಟ್ಟು ಇವಾಗ ಇದರಲ್ಲಿ ಯಾವ್ದು ಮುಡ್ತಾನೆ ನೋಡೋಣ. ಬಾ ಪಾಪು, ಬೇರೆ ಬೇರೆ ಗುಮ ಹೊಡ್ಬಾ. ಇಲ್ಲಿ ಮಗನೇ, ಇಲ್ಲಿ ಇಲ್ಲಿ ಹೆಣ್ಣು, ಇಲ್ಲಿ ಹೊಡ್ಬಾ 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 ಹೊಡ್ಬಾ. ನೋಡಿಲೆ ಆಂಜನೇಯ ಗದೆ ಬೇಕಾ? ನೋಡಿಲೆ ಗದೆ ಬೇಕಾ? ಕೃಷ್ಣಾಯ ವಾಸುದೇವ ಇಲ್ಲಿ ಭಗವದ್ಗೀತೆ ಬೇಕಾ? ಲಕ್ಷ್ಮಿ ಬೇಕಾ? ಆರೋಗ್ಯ ಬೇಕಾ? ಆಟ ಸಾಮಾನು ಬೇಕಾ? ಓಡ್ಬಾ ಬೇಗ ಇಲ್ಲಿ. ಹೊಡ್ಬಾ ಮಗನೇ, ಇಲ್ಲಿ ಫಿಕ್ಸ್ ಆಗ್ಬಿಟ್ಟ. ಹೊಸ್ಲು ಮೇಲೆ ಫಿಕ್ಸ್ ಆಗ್ಬಿಟ್ಟ ಅವನಿಗೆ. ಬಾಡೆ 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 ಅವ್ವ, ಬಾಡೆ ನನ್ನವ್ವ. ಬಾ ಅಪ್ಪ ಹೋಗ್ತದೆ, ಬಾಯ್ ಬಾರೆ ಅವ್ವ. ಬಂದ್ಬಿಟ್ಟು ನೋಡು ಪಾಪ. ಪಾಪ ಹೊಡ್ಬಾ, ಇಲ್ಲಿ ತಗೋ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಬಾರು ಮಗ್ನೆ, ನಗ್ತಾರಲ್ಲಿ ಕೂತ್ಕೊಂಡು ಬಾರೆ 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 ಪಾಪು. ಇಷ್ಟೊಂದಿಗೆ ಏನಾದ್ರೂ ಒಂದು ಬಂದು ಎತ್ಕೊಂಡಿರೋ ಇವತ್ತು ನೋಡು. ಯಾವಾಗ ನಾವು ಮಾಡು ಅಂತ ಹೇಳ್ತೀವಿ ಅವಾಗ ಮಾಡಲ್ಲ. ಪಾಪು ಬಾಯ್, ಟಾಟಾ. ಅಲ್ಲೇ ಇರು ನೀನು. ಬಾಯ್ ಪಾಪು, ಬಾಯ್. ಅಪ್ಪ ಹೋಯ್ತು ಅಪ್ಪ. ಬಾಯ್ ಅಣ್ಣ, ಬಾಯ್ ಬಾಯ್. ಆರಾಮಾಗಿ ಆಟ ಆಡ್ಕೊಂಡು ಪಾಪ. ಅಪ್ಪ ಹೋಯ್ತು, ಪಿ ಹೋಯ್ತು, ಅಪ್ಪ ಕಾರ್ ತಗೊಂಡು ಹೋಯ್ತು. ಹೋಗು, ಆಟ ಆಡ್ಕೊ ಕುತ್ಕೊಂಡೆ. ಬಾರ ಪಾಪ, ಟೈಮ್ ಆಯ್ತಲ್ಲ. ಬಾರ ಮಗನ, ಟೈಮ್ ಆಯ್ತು, ಪ್ಲೀಸ್ ಬಾರ. ಅಜ್ಜಿ ಯಾವ್ದಾರ ಒಂದು ಮುಟ್ಟೋತಕ್ಕೆ ಹೋಗೋಣ. ಆಫೀಸ್ಗೆ ಹೋಗ್ಬೇಕು, ಬಾರೇ. ಬಾರೆ ಆಫೀಸ್ಗೆ ಹೋಗೋಣ. ನನ್ನವ್ವ ನಡಿಯ ಮುಂಕೆ, ನಡಿಯ ಮುಂಕೆ ಸ್ವಲ್ಪ. ಎದ್ದ ಬಾ ಬಾ ಬಾಬು, ಬಾ. ಬಂದ ಇಲ್ಲಿ ಮಗನೇ ನೋಡಿಲ್ಲ ಎಷ್ಟಾವ ಆಟ ಸಾಮಾನು ಇಲ್ಲೇ. ಇಲ್ಲಿ ದುಡ್ಡು ಎತ್ಕೊಡು ನಂಗೆ ಪಾಪು. ಅವ್ನು ಯಾರ ಕೈ ಕೊಡ್ತಾನೆ? ಅವ್ನು ಯಾವ್ದು ನೋಡ್ತಾವ ನೀರು. ಕೈ ಮುಗಿ, ಭಗವದ್ಗೀತೆ ಕೈ ಮುಗಿ ಮಾಮಿ, ಕೈ ಮುಗಿ ಮಾಮಿಗೆ. ಬಾ ಮಾಮಿ, ಕೈ ಮುಗಿ ಬೇಗ. ಮಾಮಿ ಕೈ ಮುಗಿ ಮಗ್ನೆ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತೆ. ಇಲ್ಲಿ ಮಮ್ಮಿ ಪಾಪು, ಇದು ಬೇಡವಾ ಪಾಪು? ಇಲ್ಲಿ ಬೇಡವಾ ಇದು? ಮಗನೇ ಸೂಪರ್ ಕಣ.
ಭಗವದ್ಗೀತೆ ಬುಕ್ ಅವನೇ ತೆಗ್ದ. ಸೂಪರ್ ಕಣ ಮಗ್ನ. ಕೊಡು ನನ್ನ ಕೈಗೆ. ಅದನ್ನೂ ಹೊರ್ದಾಕ್ತಾನೆ. ಅಯ್ಯೋ ಅಯ್ಯೋ ಸಿಟ್ಟು. ನಿಲ್ಸಲ್ಲ ಇದು. ಸೊ ನೋಡಿ ಫಸ್ಟ್ ಟೈಮ್ ಜಾರ್ತಿದ್ದರಿಂದ ಅವನು ಸರಿಯಾಗಿ ಬರೋಕ್ಕೆ ಲೇಟ್ ಮಾಡ್ದ. ಇದಾದಮೇಲೆ ಅವನಿಗೆ ಗೊತ್ತಾಯಿತು, ಆರಾಮಾಗಿ ಸಲೀಸಾಗಿ ಆಚೆ ಬಂದ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವ್ಲಾಗ್ನ ನೋಡ್ತಿದ್ರೋ ಎಲ್ರಿಗೂ ಥ್ಯಾಂಕ್ಸ್ ಲಾಟ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.